ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಈ ಗ್ರಹ ಬದಲಾವಣೆಗಳ ಸ್ಥಿತಿಗತಿಗಳು ಅಂತ ತೆಗೆದುಕೊಂಡಾಗ ನೋಡಿ, ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಗೆ ವಕ್ರೀಯ ಗುರುವಾಗಿ ಗುರುಗ್ರಹ ಬರ್ತಾರೆ. ವಕ್ರೀಯ ಗುರು ಅದು ಮಿಥುನ ರಾಶಿಗೆ ಬರುವಂಥದ್ದು. ಮಿಥುನ ರಾಶಿ ಗುರುಬಲ ಶೂನ್ಯರಾಗಿದ್ದಂತಹ ಮಿಥುನ ರಾಶಿ ಗುರು ಸ್ಥಾನವನ್ನು ಬದಲಾವಣೆ ಮಾಡಿ ಕೆಲವೇ ದಿನಗಳಲ್ಲಿ ಮತ್ತೆ ವಕ್ರೀಯ ಗುರುವಾಗಿ ಮತ್ತೆ ರಿವರ್ಸ್ ಬರ್ತಾರೆ. ವಕ್ರೀಯ ಅಂತಂದರೆ ಮತ್ತೆ ರಿವರ್ಸ್ ಬರುವಂಥದ್ದು. ಈ ರಿವರ್ಸ್ ಬಂದಂತಹ ಗುರುಗ್ರಹ, ವಕ್ರೀಯವಾಗಿ ಬಂದಂತಹ ಗುರುಗ್ರಹ, ಗುರುವು ಯಾವಾಗ ಮಿಥುನ ರಾಶಿಗೆ ಬರ್ತಾನೋ ಗುರುವಿನ ಬಲವನ್ನು ಕಳ್ಕೊಂಡಂತಹ ಮಿಥುನ ರಾಶಿ ಒಂದು ರೀತಿಯಾದಂಥ ಗೊಂದಲಕ್ಕೆ ಗುರಿಯಾಗ್ತಾರೆ. ವ್ಯವಹಾರಗಳೆಲ್ಲವೂ ಸ್ಥಗಿತವಾಗುವಂಥ ಸಾಧ್ಯತೆಗಳು. ಈ ಗುರುವು ಡಿಸೆಂಬರ್ ತಿಂಗಳು 5ನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಡಿಸೆಂಬರ್ 5ನೇ ತಾರೀಕಿಂದಲೂ ಸಹ ಯಾವಾಗ ವಕ್ರೀಯ ಗುರುವಾಗ್ತಾರೋ ಆವಾಗಿನಿಂದಲೂ ಸಹ ನಿಮಗೆ ಒಂದಲ್ಲ ಒಂದು ವ್ಯವಹಾರದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಒಂದಲ್ಲ ವ್ಯವಹಾರಗಳಿಗೆ ಸಮಸ್ಯೆಗಳು, ಗೊಂದಲಗಳು ಆರಂಭವಾಗುತ್ತೆ. ಗುರುವಿನ ಬಲ ಇಲ್ಲದೆ ಇದ್ದಾಗ ಬರುವಂಥ ಕೆಲಸ ಕಾರ್ಯಗಳು ಸ್ಥಗಿತವಾಗುತ್ತೆ. ಶುಭ ಕಾರ್ಯಗಳಲ್ಲಿ ಸಮಸ್ಯೆಗಳಾಗುತ್ತೆ. ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಸಮಸ್ಯೆಗಳು, ಗೊಂದಲಗಳೆಲ್ಲವೂ ಸಹ ಗುರಿಯಾಗುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಆರಂಭವಾಗುತ್ತೆ. ಯಾಕೆ ಅಂತ ಅಂದರೆ ವಕ್ರೀಯ ಗುರುವಾದ್ದರಿಂದ. ವಕ್ರೀಯ ಗುರುವಾದಾಗ ಏನೇ ಮಾಡಬೇಕು, ಗುರುವಿನ ಬಲ ಬೇಕು ಅಂತ ಹೇಳ್ತಿರ್ತೀವಲ್ಲ, ಗುರುವಿನ ಬಲವೇ ಇಲ್ಲ ಅಂತ ಅಂದಾಗ ಏನನ್ನು ಮಾಡಬೇಕಾದ್ರೂ ಗುರುಬಲ ಬೇಕು. ಗುರುಬಲ ಬೇಕು ಅಂತಂದರೆ ವ್ಯವಹಾರ ಮಾಡಬೇಕು ಅಂದರೆ ಗುರುಬಲ ಬೇಕು. ಮನೆ ಶುಭ ಕಾರ್ಯಗಳಾಗಬೇಕು ಅಂದರೆ ಗುರುಬಲ ಬೇಕು. ಒಂದು ಹೊರಗಡೆ ನಾನೊಂದು ಕೆಲಸ ಕಾರ್ಯಗಳನ್ನು ಆರಂಭವನ್ನು ಮಾಡ್ತೀನಿ ಅಂದರೆ ಗುರುಬಲ ಬೇಕು. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಗುರುಬಲ ಬೇಕು. ಗುರುವಿನ ಬಲ ಇಲ್ಲದೇ ಇದ್ದಾಗ ಎಲ್ಲವೂ ಸಹ ಗುರುವಿನ ಬಲ ಇಲ್ಲದೇ ಇದ್ದಾಗ ಯಾವ ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ. ಅದಲ್ಲೂ ಸಹ ಈ ಮಿಥುನ ರಾಶಿ ರೈತಾಪಿ ವರ್ಗದವರೆಗೂ ಸಹ ನಮಗೆ ಎಲ್ಲ ಏನ್ರಿ ಪಕ್ಕದವ್ರಿಗೆಲ್ಲ ಒಳ್ಳೆ ಜಮೀನಲ್ಲಿರೋರಿಗೆಲ್ಲ ಒಳ್ಳೊಳ್ಳೆ ಆದಾಯ ಸಿಕ್ತು. ನಮ್ಮ ರಾಶಿಯವರಿಗೆ ನಮ್ಮ ಜಮೀನಲ್ಲಿ ಯಾಕೋ ನಮಗೆ ಅಂಥ ಆದಾಯಗಳಾಗಲಿಲ್ಲ. ರೋಗ ರುಜಿನಗಳು ಜಾಸ್ತಿ ಆಯಿತು. ಮಾಡಿದಂತಹ ಬೆಳೆಗಳಲ್ಲಿ ನಷ್ಟಗಳು ಜಾಸ್ತಿ ಆಯಿತು. ಕೀಟಗಳಿಂದ ಕೂಡಿತ್ತು, ಹುಳುಗಳಿಂದ ಕೂಡಿತ್ತು ಅಂತ ಎಲ್ಲ ನಾವು ಹೇಳ್ತಿರ್ತೀವಿ. ಯಾಕೆ ಅಂತಂದರೆ ಗುರುಬಲ ಇಲ್ಲದೆ ಇದ್ದಾಗ ಯಾವ ಕೆಲಸ ಕಾರ್ಯಗಳು ಕೈಗೂಡೋದಿಲ್ಲ. ಇಂತಹ ಸ್ಥಿತಿಗತಿಗೆ ಯಾವಾಗ ಹೋಗ್ತೀವಿ ಅಂತಂದರೆ ಮಿಥುನ ರಾಶಿಯವರು ಡಿಸೆಂಬರ್ 5ನೇ ತಾರೀಕು ಗುರುವಿನ ವಕ್ರೀಯ ಗುರುವಾಗೋದ್ರಿಂದ ನಮಗಿದೆಲ್ಲವೂ ಕಷ್ಟ ನಷ್ಟಗಳು ಬರುತ್ತೆ. ಏನು ಮಾಡಬೇಕು ಗುರುಗಳೇ ಅಂತ ಅಂದಾಗ ಮಾಡುವಂಥ ಕೆಲಸದಲ್ಲಿ ದೀರ್ಘವಾದಂಥ ಆಲೋಚನೆ ಇರಬೇಕು. ಇದನ್ನು ಮಾಡಬೇಕು ಮಾಡಬಾರ್ದು ಅಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ದೃಢವಾದಂಥ ನಿರ್ಧಾರ ಇರಬೇಕು. ಜೊತೆಯಲ್ಲಿ ರಾಯರ ಪ್ರಾರ್ಥನೆ ಹೆಚ್ಚಿನದಾಗಿರಬೇಕು. ಮತ್ತು ಹೊಸ ಕೆಲಸಗಳನ್ನು ಅದು ಆರಂಭವನ್ನು ಮಾಡೋಕ್ಕೆ ಹೋಗಬಾರ್ದು. ಗುರು ದೋಷದಲ್ಲಿದ್ದಾಗ, ಗುರುಬಲ ಶೂನ್ಯವಾಗಿದ್ದಾಗ ಹೊಸ ಪ್ರಯತ್ನವನ್ನು ಮಾಡಬಾರ್ದು. ಯಾವುದಾದ್ರು ನಡ್ಕೊಂಡು ಹೋಗ್ತಿದೆ, ನಡ್ಕೊಂಡು ಹೋಗಲಿ ಅಂತ ಬಿಡಬೇಕೇ ಹೊರತು ಹೊಸ ಕೆಲಸಗಳನ್ನು ಆರಂಭವನ್ನು, ಹೊಸ ಪ್ರಯತ್ನಗಳನ್ನು ಮಾಡಲಿಕ್ಕೆ ಖಂಡಿತವಾಗಿ ಹೋಗಬಾರ್ದು. ಈ ಸಂದರ್ಭದಲ್ಲಿ ವಕ್ರೀಯ ಗುರುವಾದಾಗ ಗುರುವಿನ ಪ್ರಾರ್ಥನೆ ಹೆಚ್ಚಿನದಾಗಿ ಮಾಡಿಕೊಳ್ಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಥವಾ ಅಜ್ಞಾನ ತಿಮಿರಾಂಧಸ್ಯ ಜಾನಾನ್ ಜಲಶಲಾಶಯ ಚಕ್ಷುರುಕ್ಷಿತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೇವಾನಾಂ ಚ ಋಷೀನಾಂ ಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತಿಲೇಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ ಪ್ರಾರ್ಥನೆ ಮಾಡಿಕೊಳ್ಳುವುದನ್ನು ಯಾವಾಗಲೂ ಸಹ ಪ್ರಾರ್ಥನೆ ಮಾಡಿಕೊಳ್ಳಿ. ಆಂಗಿರಸಾಯ ವಿದ್ಮಹೆ ಭುಜಂಗೇಶ್ವರಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತು ಅದನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವಾಗಲೂ ಸಹ ಗುರುವಿನ ಪ್ರಾರ್ಥನೆಯೇ ನಮಗೆ ಅತ್ಯಂತ ಒಂದು ರೀತಿಯ ಸಂಜೀವಿನಿ ಅಂತ ಹೇಳ್ಬೋದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮಿಥುನ ರಾಶಿಯವರು. ಯಾಕೆ ಅಂತಂದರೆ ವಕ್ರೀಯವಾದಂಥ ಗುರುವಿನ ದೋಷ ಮಿಥುನ ರಾಶಿಯವರಿಗೆ ಕಾಡುತ್ತೆ, ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ನಮಸ್ಕಾರ.